ವೃದ್ಧಾಶ್ರಮದಲ್ಲಿ ತಾಯಿಯ ಕಣ್ಣೀರು. ಮಳೆ ಸುರಿಯುತ್ತಿದ್ದ ಸಾಯಂಕಾಲ. ಆಕಾಶ ಕತ್ತಲಾಗಿ ಗಾಳಿ ಚಳಿ ತಟ್ಟಿಸುತ್ತಿತ್ತು. ನಗರದ ಹೊರವಲಯದಲ್ಲಿದ್ದ ಒಂದು ಹಳೆಯ ವೃದ್ಧಾಶ್ರಮದ ಗೇಟ್ ಬಳಿ ಒಂದು ಕಾರು ನಿಂತಿತ್ತು. ಕಾರಿನ ಬಾಗಿಲು ನಿಧಾನವಾಗಿ ತೆರೆದು ಸುಮಾರು 70ರ ಹರೆಯದ ಒಬ್ಬ ವೃದ್ಧೆ ಹೊರಬಂದಳು. ಅವಳ ಕೈಯಲ್ಲಿ ಸಣ್ಣ ಚೀಲ, ಕಣ್ಣಲ್ಲಿ ತುಂಬಿದ್ದ ನೀರು, ಮುಖದಲ್ಲಿ ಅನೇಕ ವರ್ಷಗಳ ನೋವು. ಅವಳ ಹೆಸರು ಲಕ್ಷ್ಮಮ್ಮ. ಅಮ್ಮ, ನೀನು ಇಲ್ಲಿ ಸ್ವಲ್ಪ ದಿನ ಇದ್ದು ಬರ್ತೀಯಾ? ನಮಗೆ ಕೆಲಸ ಜಾಸ್ತಿ, ಮಕ್ಕಳು ನೋಡಿಕೊಳ್ಳುವುದು ಕಷ್ಟ ಆಗ್ತಿದೆ ಎಂದು ಅವಳ ಮಗ ರವಿ ಹೇಳಿದ್ದ. ಅವನ ಮಾತುಗಳಲ್ಲಿ ತಾಳ್ಮೆ ಇದ್ದರೂ ಮನಸ್ಸಿನಲ್ಲಿ ದೂರವಾಗುವ ನಿರ್ಧಾರ ಸ್ಪಷ್ಟವಾಗಿತ್ತು. ಲಕ್ಷ್ಮಮ್ಮ ಏನೂ ಹೇಳಲಿಲ್ಲ. ಅವಳು ಕೇವಲ ತಲೆ ಆಡಿಸಿದಳು. ತನ್ನ ಮಗನನ್ನು ನೋಡುತ್ತಾ, ನೀನು ಚೆನ್ನಾಗಿರಬೇಕು ಮಗನೇ ಎಂದು ನಿಧಾನವಾಗಿ ಹೇಳಿದಳು. ರವಿ ಕ್ಷಣಕಾಲ ಕಣ್ಣು ತಪ್ಪಿಸಿದ್ದ. ನಂತರ ಕಾರಿನ ಬಾಗಿಲು ಮುಚ್ಚಿ ಹಿಂತಿರುಗಿ ನೋಡದೆ ಹೋಗಿಬಿಟ್ಟ. ಅಲ್ಲಿ ನಿಂತಿದ್ದ ಲಕ್ಷ್ಮಮ್ಮನ ಕಣ್ಣಲ್ಲಿ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಅವಳಿಗೆ ಅದು ಕೇವಲ ವೃದ್ಧಾಶ್ರಮವಲ್ಲ, ತನ್ನ ಜೀವನದ ಉಳಿದ ಭಾಗದ ಏಕಾಂತ ಪ್ರಪಂಚವಾಗಿತ್ತು. ಲಕ್ಷ್ಮಮ್ಮನ ಜೀವನವು ಯಾವಾಗಲೂ ಸುಲಭವಾಗಿರಲಿಲ್ಲ. ಅವಳು ಬಾಲ್ಯದಲ್ಲೇ ಮದುವೆಯಾದಳು. ಅವಳ ಗಂಡ ರೈತ, ಆದಾಯ ಕಡಿಮೆ, ಆದರೆ ಮನಸ್ಸು ತುಂಬ ದೊಡ್ಡದ್ದು. ಅವರು ಇಬ್ಬರು ಮಕ್ಕಳಿಗೆ ತಂದೆ ತಾಯಿ ಆಗಿದ್ದರು. ಆದರೆ ಒಂದು ದಿನ ಅಕಸ್ಮಾತ್ತಾಗಿ ಅವಳ ಗಂಡ ಸತ್ತಾಗ ಲಕ್ಷ್ಮಮ್ಮನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಅವಳು ದಿನ ರಾತ್ರಿ ದುಡಿದು ಮಕ್ಕಳನ್ನು ಬೆಳೆಸಿದಳು. ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಳು, ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಕೆಲವೊಮ್ಮೆ ಊಟವಿಲ್ಲದೆ ಕೂಡ ಮಲಗುತ್ತಿದ್ದಳು. ಆದರೆ ಮಕ್ಕಳಿಗೆ ಯಾವಾಗಲೂ ಹೊಟ್ಟೆ ತುಂಬ ಊಟ ಕೊಡುತ್ತಿದ್ದಳು. ನನ್ನ ಮಕ್ಕಳು ದೊಡ್ಡವರಾಗಿ ಸುಖವಾಗಿ ಇರಬೇಕು, ಇದೇ ಅವಳ ಕನಸು ಆಗಿತ್ತು. ಅವಳ ಮಗ ರವಿ ಬುದ್ಧಿವಂತ. ಅವಳು ಅವನನ್ನು ಓದಿಸೋಕ್ಕೆ ಸಾಲ ತೆಗೆದುಕೊಂಡಳು. ತನ್ನ ಆಭರಣಗಳನ್ನೇ ಮಾರಿಬಿಟ್ಟಳು. ಅವನು ಓದಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದುಕೊಂಡ, ಮನೆ ಕಟ್ಟಿದ್ದ, ಮದುವೆಯಾದ. ಆ ದಿನ ಲಕ್ಷ್ಮಮ್ಮ ತುಂಬ ಸಂತೋಷಪಟ್ಟರು. ಈಗ ನನ್ನ ಜೀವನ ಸಾರ್ಥಕ ಆಯಿತು ಎಂದುಕೊಂಡರು. ಆದರೆ ಸಮಯ ಬದಲಾಗುತ್ತಾ ಹೋಯಿತು. ವೃದ್ಧಾಶ್ರಮದ ಒಳಗೆ ಲಕ್ಷ್ಮಮ್ಮಗೆ ಒಂದು ಸಣ್ಣ ಕೊಠಡಿ ನೀಡಲಾಯಿತು. ಇಲ್ಲಿ ಇನ್ನೊಬ್ಬ ವೃದ್ಧೆ ಇದ್ದಳು, ಶಾಂತಮ್ಮ ಅಂತ. ನೀವು ಹೊಸವ್ರನಾ ಎಂದು ಶಾಂತಮ್ಮ ಕೇಳಿದಳು. ಅದಕ್ಕೆ ಲಕ್ಷ್ಮಮ್ಮ ಮೃದುವಾಗಿ ನಗುತ್ತಾ, ಹೌದು, ನನ್ನ ಮಗ ಇಲ್ಲಿ ಬಿಟ್ಟು ಹೋದ ಇವತ್ತೇ ಎಂದಳು. ಶಾಂತಮ್ಮ ದೀರ್ಘ ನಿಟ್ಟುಸಿರು ಬಿಟ್ಟಳು. ನಾವೆಲ್ಲ ಇಲ್ಲಿಗೆ ಬರುವ ಕತೆ ಒಂದೇ ತರಹ ಇದೆ ಎಂದಳು. ಅವರು ಇಬ್ಬರು ನಿಧಾನವಾಗಿ ಸ್ನೇಹಿತರಾದರು. ದಿನಗಳು ಸಾಗುತ್ತಾ ಹೋಯಿತು. ಬೆಳಗ್ಗೆ ಎದ್ದು ಪ್ರಾರ್ಥನೆ, ಊಟ, ಮಾತುಕತೆ ಇದೇ ಅವರ ದಿನಚರಿಯಾಗಿತ್ತು. ಆದರೆ ಪ್ರತಿದಿನ ಸಂಜೆ ಗೇಟ್ ಕಡೆ ಲಕ್ಷ್ಮಮ್ಮನ ಕಣ್ಣು ಹೋಗುತ್ತಿತ್ತು. ಇವತ್ತು ನನ್ನ ಮಗ ಬರುತ್ತಾನಾ ಎಂಬ ಆಸೆಯಿಂದ. ಪ್ರತಿದಿನ ಆ ಆಸೆ ಮುರಿಯುತ್ತಿತ್ತು. ಒಂದು ದಿನ ವೃದ್ಧಾಶ್ರಮದಲ್ಲಿ ಹಬ್ಬ ಆಚರಣೆ ಇತ್ತು. ಎಲ್ಲರ ಮಕ್ಕಳು, ಕುಟುಂಬದವರು ಭೇಟಿ ಕೊಡಲು ಬರುತ್ತಿದ್ದರು. ವೃದ್ಧರು ಸಂತೋಷದಿಂದ ಸಿದ್ಧರಾಗಿದ್ದರು. ಲಕ್ಷ್ಮಮ್ಮ ಕೂಡ ತನ್ನ ಹಳೆಯ ಸೀರೆ ತೊಟ್ಟು ಕೂದಲನ್ನು ಸರಿ ಮಾಡಿಕೊಂಡು ಕುಳಿತಿದ್ದಳು. ಅವಳ ಕಣ್ಣು ಗೇಟ್ ಕಡೆ ಇತ್ತು. ಒಬ್ಬೊಬ್ಬರ ಮಕ್ಕಳು ಬರುತ್ತಿದ್ದರು. ಅಮ್ಮ ಎಂದು ಕರೆದಾಗ ಆ ತಾಯಿಯ ಮುಖದಲ್ಲಿ ಬೆಳಕು ಕಾಣಿಸುತ್ತಿತ್ತು. ಆದರೆ ಲಕ್ಷ್ಮಮ್ಮನ ಬಳಿ ಯಾರೂ ಬಂದಿಲ್ಲ. ಸಂಜೆ ಆಯಿತು. ಹಬ್ಬ ಮುಗಿಯಿತು. ಅವಳು ನಿಧಾನವಾಗಿ ತನ್ನ ಕೊಠಡಿಗೆ ಹೋದಳು. ಅವಳಿಗೆ ತುಂಬ ದುಃಖ ಆಯಿತು. ಅವಳ ಕಣ್ಣೀರು ತಡೆಯಲಾಗಲಿಲ್ಲ. ನಾನು ಏನು ತಪ್ಪು ಮಾಡಿದ್ದೆ ಎಂದು ತನ್ನನ್ನೇ ತಾನು ಕೇಳಿಕೊಂಡಳು. ಆ ರಾತ್ರಿ ಶಾಂತಮ್ಮ ಅವಳ ಬಳಿ ಕುಳಿತಳು. ಲಕ್ಷ್ಮಮ್ಮ, ನೋವಾಗ್ತಿದೆಯಾ ಅಂತ ಕೇಳಿದಳು. ನನ್ನ ಮಗ ನನ್ನನ್ನು ಮರೆತಾನಾ ಎಂದು ಲಕ್ಷ್ಮಮ್ಮ ಅವಳಿಗೆ ಕೇಳುತ್ತಾಳೆ. ಶಾಂತಮ್ಮ ಮೃದುವಾಗಿ ಅವಳ ಕೈ ಹಿಡಿದು, ಅವರು ಮರೆತಿಲ್ಲ, ಆದರೆ ಜೀವನದಲ್ಲಿ ಕೆಲವು ಜನರಿಗೆ ಸಂಬಂಧಗಳ ಮೌಲ್ಯ ಗೊತ್ತಾಗುವುದು ತಡ ಆಗುತ್ತೆ ಎಂದಳು. ಅದೇ ಸಮಯದಲ್ಲಿ ರವಿ ತನ್ನ ಮನೆಯಲ್ಲಿ ಕುಳಿತಿದ್ದ. ಅವನ ಮಗ ಅವನ ಬಳಿ ಬಂದು ಕೇಳಿದ್ದ, ಅಪ್ಪ, ಅಜ್ಜಿ ಎಲ್ಲಿದ್ದಾರೆ? ರವಿ ಸ್ವಲ್ಪ ಕಂಗಲಾದ. ಅವಳು ಒಂದು ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದ್ದ. ನಾವು ಯಾಕೆ ಹೋಗಬಾರ್ದು ಅಲ್ಲಿಗೆ? ಅವಳು ನಮ್ಮನ್ನು ತುಂಬ ಪ್ರೀತಿಸುತ್ತಾಳಲ್ಲ ಎಂದು ಮಗ ಕೇಳಿದ್ದ. ಆ ಪ್ರಶ್ನೆ ರವಿಯ ಹೃದಯಕ್ಕೆ ತಾಕಿತ್ತು. ಅವನು ತನ್ನ ಬಾಲ್ಯ ನೆನಪಿಸಿಕೊಂಡ. ತನ್ನ ತಾಯಿ ತನಗಾಗಿ ಮಾಡಿದ ತ್ಯಾಗಗಳು, ಅವಳು ಊಟವಿಲ್ಲದೆ ಇದ್ದ ದಿನಗಳು, ಅವಳ ಕಣ್ಣೀರು. ನಾನು ಏನು ಮಾಡಿದ್ದೆ ಎಂದು ಅವನು ತನ್ನನ್ನೇ ತಾನು ಪ್ರಶ್ನಿಸಿದ್ದ. ಮರುದಿನ ಬೆಳಿಗ್ಗೆ ರವಿ ವೃದ್ಧಾಶ್ರಮದ ಕಡೆಗೆ ಹೊರಟ.
ಲಕ್ಷ್ಮಮ್ಮ ಎಂದಿನಂತೆ ಗೇಟ್ ಕಡೆ ನೋಡುತ್ತಾ ಕುಳಿತಿದ್ದಳು. ಅಕಸ್ಮಾತ್ತಾಗಿ ಒಂದು ಕಾರು ನಿಂತಿತ್ತು. ರವಿ ಹೊರಬಂದ. ಅಮ್ಮ ಎಂದು ಕರೆದ. ಲಕ್ಷ್ಮಮ್ಮ ತಿರುಗಿ ನೋಡಿದಳು. ಅವಳ ಕಣ್ಣು ನಂಬಲಿಲ್ಲ. ರವಿ ನೀನಾ ಎಂದು ಕೇಳಿದಳು. ರವಿ ಅವಳ ಬಳಿ ಬಂದು ಅವಳ ಕೈ ಹಿಡಿದು ಕ್ಷಮಿಸು ಅಮ್ಮ, ನಾನು ತಪ್ಪು ಮಾಡಿದ್ದೆ ಎಂದನು. ಅವಳ ಕಣ್ಣು ತುಂಬಿ ಹರಿದವು. ನೀನು ಬಂದಿದೀಯಾ, ಅಷ್ಟೇ ಸಾಕು ಮಗನೇ ಎಂದಳು. ರವಿ ತನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋದ. ಆ ದಿನದಿಂದ ಅವನು ತನ್ನ ತಾಯಿಯನ್ನು ಎಂದಿಗೂ ದೂರ ಮಾಡಲಿಲ್ಲ. ಅವನು ಅರಿತುಕೊಂಡ ಹಣ, ಕೆಲಸ, ಜೀವನ ಎಲ್ಲವೂ ಮುಖ್ಯ, ಆದರೆ ತಾಯಿಯ ಪ್ರೀತಿ ಅದರಿಗಿಂತ ದೊಡ್ಡದು ಎಂದು. ವೃದ್ಧಾಶ್ರಮದಲ್ಲಿ ಉಳಿದಿದ್ದ ಶಾಂತಮ್ಮ ಗೇಟ್ ಕಡೆ ನೋಡುತ್ತಾ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ಆಸೆ. ಒಂದು ದಿನ ನನ್ನ ಮಗ ಕೂಡ ಬರ್ತಾನಾ ಅಂತ ಅಂದುಕೊಳ್ಳುತ್ತಿದ್ದಳು. ಆಕಾಶದಲ್ಲಿ ಸೂರ್ಯೋದಯ ಆಗುತ್ತಿದ್ದ. ಹೊಸ ದಿನ, ಹೊಸ ಆಸೆ. ಈ ಕಥೆ ನಮಗೆ ಒಂದು ಸತ್ಯ ಹೇಳುತ್ತದೆ. ತಾಯಿ ಎಂದಿಗೂ ಮಕ್ಕಳನ್ನು ಮರೆಯಲ್ಲ, ಆದರೆ ಮಕ್ಕಳು ಕೆಲವೊಮ್ಮೆ ತಾಯಿಯನ್ನು ಮರೆತು ಬಿಡುತ್ತಾರೆ. ಆದರೆ ಪ್ರೀತಿ ಮತ್ತು ಕಾಳಜಿ ಇದ್ದರೆ ಯಾವ ಸಂಬಂಧವೂ ಮತ್ತೆ ಜೀವಂತವಾಗಬಹುದು. ತಾಯಿಯ ಕಣ್ಣೀರು ಕೇವಲ ನೀರಲ್ಲ, ಅದು ಅವಳ ಹೃದಯದ ಮಾತು. ಅದನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಜೀವನದ ನಿಜವಾದ ಮೌಲ್ಯವನ್ನು ಅರಿಯುತ್ತಾರೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.